ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಆಹಾರವನ್ನು ಭುಜಿಸ್ತಕ್ಕಂಥ ಸಮಯದಲ್ಲಿ ಒಂದು ಪದ್ಧತಿ ಅಂತಿರುತ್ತೆ. ಈಗ ನಾವು ಶುಭ ಸಮಾರಂಭಗಳಿಗೆ ಹೋಗ್ತೀವಿ, ಉಪನಯನ ಇರ್ಬೋದು, ವಿವಾಹ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಮದುವೆಗೆ ಹೋದಂತಹ ಅಥವಾ ಕಾರ್ಯಕ್ರಮಗಳಿಗೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಅಲ್ಲಿ ನಾನಾ ವಿಧವಾದ ಭಕ್ಷ್ಯಗಳನ್ನು ನಮಗಿಟ್ಟಿರ್ತಾರೆ. ಆ ಭಕ್ಷ್ಯಗಳನ್ನಿಟ್ಟಾಗ ನಮ್ಮಲ್ಲೂ ಕೂಡ ಶಾಸ್ತ್ರಬದ್ಧವಾಗಿ ಹೇಗೆ ಊಟ ಮಾಡಬೇಕು, ನಾವು ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಹಿಂದೂ ಪರಂಪರೆಯಲ್ಲಿ ಅಥವಾ ನಮ್ಮ ಮನೆಗಳಲ್ಲೂ ಕೂಡ ನಾವು ಯಾವಾಗ ಶಾಸ್ತ್ರಬದ್ಧವಾಗಿ ಊಟ ಮಾಡಬೇಕು. ಈಗ ಅದಕ್ಕೆ ಅನೇಕ ಪದ್ಧತಿಗಳು, ಕೈಕಾಲು ತೊಳ್ಕೊಳ್ತಕ್ಕಂಥದ್ದಾಗ್ಬೋದು, ಹಾಗೆಯೇ ಯಾವ ತಟ್ಟೆಯಲ್ಲಿ ಎಲ್ಲದರ ಜೊತೆಗೆ ನಾವು ಆಹಾರವನ್ನು, ಅಲ್ಲಿ ಆಹಾರ ಒಂದು ಖಾರದ ಪದಾರ್ಥಗಳಿರುತ್ತೆ, ಸಿಹಿಯ ಪದಾರ್ಥಗಳಿರುತ್ತೆ. ನಾವೇನು ಮಾಡ್ತೀವಿ, ಒಂದು ಖಾರ ಒಂದು ಸಿಹಿ ಅಥವಾ ಒಂದು ಸಿಹಿ ಒಂದು ಖಾರ, ಏನೋ ರುಚಿಗೆ ತಕ್ಕಂಗೆ, ನಾಲಿಗೆ ರುಚಿಗೆ ತಕ್ಕಂಗೆ, ಕಣ್ಣಿಗೆ ಇಂಪಾಗಿರೋಂಗೆ, ಮನಸ್ಸಿಗೆ ಸಮಾಧಾನವಾಗಿ ನಾವು ಆಹಾರವನ್ನು ಭುಜಿಸೋಕೆ ಹೋಗ್ತೀವಿ. ಶಾಸ್ತ್ರಬದ್ಧವಾಗಿ ಇದು ತಪ್ಪು, ಇದು ಅಷ್ಟು ಒಳ್ಳೆಯದಲ್ಲ ದೇಹಕ್ಕೆ. ಯಾಕೆಂದರೆ ಈ ದೇಹ ಪಂಚಭೂತಗಳಲ್ಲಿ 3 ಭೂತಗಳು ನಮ್ಮ ದೇಹದಲ್ಲೇ ಇದೆ. ಯಾವುದಿದೆ? ಗಾಳಿ ಇದೆ, ನೀರಿದೆ, ಬೆಂಕಿ ಇದೆ, ಇನ್ನು ಆಕಾಶ ಮೇಲೆ ಇದೆ, ಭೂಮಿ ಕೆಳಗಿದೆ. ಆ ಪಂಚಭೂತಗಳಲ್ಲಿ 3 ಭೂತಗಳು ನಮ್ಮ ದೇಹದಲ್ಲೇ ಇರತಕ್ಕಂಥ ಆ ಸಂದರ್ಭ. ಒಂದು ಗಾಳಿ ಒಂಚೂರು ನಿಂತೋಯ್ತು ಅಂದರೆ ಮನುಷ್ಯ ಸತ್ತೋಗ್ತಾನೆ. ನೀರಿಲ್ಲ ಅಂದರೆ ಡಿಹೈಡ್ರೇಷನ್ ಆಗಿಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಬಿಡ್ತಾರೆ. ಹಾಗೆ ಬೆಂಕಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಆ ಶಕ್ತಿ ಇಲ್ಲ ಅಂದರೆ ಮನುಷ್ಯ ಪೂರ್ತಿ ಎಲ್ಲೋ ಒಂದು ಕಡೆ ನಿಸ್ತೇಜನ ಆಗಿಬಿಡ್ತಾನೆ. ಇವು 3 ಪಂಚಭೂತಗಳು ಒಂದು ಕರೆಕ್ಟಾಗಿ ಸಮತೋಲನವಾಗಿರಬೇಕು ಅಂದರೆ ನಾವು ಆಹಾರವನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತಕ್ಕಂಥ ಪದ್ಧತಿ ಕೂಡ ಇದೆ. ಇದು ಅವರವರ ಭಾವಕ್ಕೆ, ಅವರವ್ರು ನಡ್ಕೊಂಡಂಗೆ, ಅವರವ್ರು ಪಡ್ಕೊಂಡಂಗೆ. ಆದರೂ ಕೂಡ ನಮ್ಮಲ್ಲಿ ಏನು ಹೇಳುತ್ತೆ, ಆಹಾರದಲ್ಲಿ ಈಗ ನಮಗಿರ್ತಕ್ಕಂಥ ಮನೆಯಲ್ಲೇ ಇಟ್ಟಿರ್ತಾರೆ ಅಥವಾ ಎಲ್ಲೋ ಫಂಕ್ಷನ್ಗಳಲ್ಲಿ ಸಿಹಿ ಖಾರ ಎಲ್ಲ ಇರುತ್ತೆ. ಯಾವುದನ್ನು ಪ್ರಥಮವಾಗಿ ತಿನ್ನಬೇಕು, ಇದು ಕೂಡ ಏನು ಸಣ್ಣ ವಿಷಯ ಆದರೂ ಕೂಡ ತಿಳ್ಕೊಬೇಕು. ನಾವು ಆಹಾರವನ್ನು ಯಾವ್ದು ತೊಗೋಬೇಕು ಅಂತ ಹೇಳಿದ್ರೆ ಶಾಸ್ತ್ರಗಳು ಹೇಳುತ್ತೆ, ಖಾರವಾದ ಪದಾರ್ಥಗಳನ್ನು ಮೊದಲು ಭುಜಿಸಬೇಕು, ಮೊದಲು ಆಹಾರವನ್ನು ತಗೋಬೇಕು. ಖಾರವಾದ ಪದಾರ್ಥಗಳು ನಮಗಿಟ್ಟಿರ್ತಕ್ಕಂಥ ತಟ್ಟೆ ಇರ್ಬೋದು, ಬಾಳೆ ಎಲೆ ಇರ್ಬೋದು, ಆ ಫಂಕ್ಷನ್ಗಳಲ್ಲಿರ್ಬೋದು, ಖಾರವಾದ ಪದಾರ್ಥವನ್ನು ಒಂದೊಂದನ್ನು ಖಾರವಾಗಿ ತಗೋಬೇಕು. ಮಧ್ಯ ಸಿಹಿಯನ್ನು ಏನೂ ತಿನ್ನಬಾರ್ದು ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಜೀರ್ಣಕ್ರಿಯೆ, ಜೀರ್ಣಾಶಯದಲ್ಲಿ ಜೀರ್ಣಕ್ರಿಯೆ ಈಸಿಯಾಗುತ್ತೆ, ಮನಸ್ಸು ತೃಪ್ತಿಯಾಗಿರುತ್ತೆ. ಅದಾದ ನಂತರ ಖಾರವಾದ ಪದಾರ್ಥಗಳನ್ನು ನಾವು ತೆಗೆದುಕೊಂಡು ಆಹಾರವನ್ನು ಭುಜಿಸಿದ್ದಾದ ಮೇಲೆ ಸಿಹಿಯ ಪದಾರ್ಥವನ್ನು ತಗೊಂಡಿದ್ದೆ ಆದರೆ ನಮ್ಮ ದೇಹ ಸಮತೋಲನವಾಗಿರುತ್ತೆ, ಮನಸ್ಸು ತೃಪ್ತಿಕರವಾಗಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಕೆಲವರಿಗೆ ಅಸಿಡಿಟಿ ಇರುತ್ತೆ, ಕೆಲವರಿಗೆ ಇವತ್ತಿನ ದಿವಸ ಏನು ನಾವು ಹೆಸರೇ ಹೇಳ್ಕೊಳ್ಳೋಂಗಿಲ್ಲ, ಏನೋ ಒಂದು ಸಣ್ಣ ಪುಟ್ಟ ನಾವೇನೂ ಇಲ್ಲದೇ ಇದ್ರೂ ಒಂದು ಕಾಯಿಲೆಯನ್ನು ಎತ್ಕೊಂಡು ಓಡಾಡ್ತಾ ಇರ್ತೀವಿ. ಹಾಗಾಗಿ ಖಾರವಾದ ಪದಾರ್ಥಗಳನ್ನು ಪ್ರಥಮವಾಗಿ ಭುಜಿಸಿ ನಂತರ ಸಿಹಿ ಪದಾರ್ಥಗಳನ್ನು ತಿಂದು ತದನಂತರ ನೀರನ್ನು ಕುಡಿದಿದ್ದೆ ಆದರೆ ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ದೇಹ ಚೆನ್ನಾಗಿರುತ್ತೆ, ಎಲ್ಲವೂ ಕೂಡ ಒಳ್ಳೆಯದು ಆಗ್ತಕ್ಕಂಥದ್ದು. ಇನ್ನು ಪದೇ ಪದೇ ಕೆಲವರು ಈ ಮಾತು ಹೇಳಲೇಬೇಕು, ಒಂದು ತುತ್ತು ಆಹಾರಕ್ಕೂ ಕೂಡ ಒಂದು ಗ್ಲಾಸ್ ನೀರು ಕುಡಿತಾರೆ, ಅದು ಕೂಡ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾ ಈ ಒಂದು ಪದ್ಧತಿಯನ್ನು ಅನುಸರಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.